ಪ್ರಿಯ ವೀಕ್ಷಕರೇ, KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿಯ ಬಿಗ್ ಬಾಸ್ ಮುಗಿದಿದೆ. ರಜತ್ ಕಿಶನ್ 3ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡು ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. ರಜತ್ ಯಾವುದಕ್ಕೂ ಬಗ್ಗದೇ ಇರುವಂತಹ ವ್ಯಕ್ತಿ. ಅವರು ಆಡುವ ಮಾತಿನಿಂದ ಎದುರು ಇರುವ ವ್ಯಕ್ತಿಗೆ ಹರ್ಟ್ ಆಗಬಹುದು ಅನ್ನೋದನ್ನು ತಲೆಗೆ ಹಾಕಿಕೊಳ್ಳೋದಿಲ್ಲ. ಸೀದಾ ಸಾದಾ ಮಾತಾಡ್ತಾ ಇದ್ರು. ರಜತ್ ವೈಫ್ ಕೂಡ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದವರು. ಇಬ್ಬರದ್ದು ಲವ್ ಮ್ಯಾರೇಜ್. ಆದರೆ ಇಬ್ಬರ ನಡುವೆ ಲವ್ ಆಗಿದ್ದು ಹೇಗೆ ಅಂತ ನಿಮಗೆ ಗೊತ್ತಾ? ಆ ರೋಚಕ ಸ್ಟೋರಿಯನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ರಜತ್ ಕಿಶನ್ ಅವರನ್ನು ಬುಜ್ಜಿ ಅಂತ ಕೂಡ ಕರೀತಾರೆ. ರಜತ್ಗೆ ಒಂದು ಮುದ್ದಾದ ಕುಟುಂಬವಿದೆ. ಪ್ರೀತಿಸಿ ಮದುವೆಯಾದ ಅಕ್ಷತಾ, ಇಬ್ಬರು ಮಕ್ಕಳು. ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷತಾ ಹಾಗೇನೆ ರಜತ್ ಇಬ್ಬರು ಆ್ಯಕ್ಟಿವ್ ಆಗಿಯೇ ಇರ್ತಾರೆ. ಫ್ಯಾಮಿಲಿ ಫೋಟೋಶೂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ಒಂದು ಗಂಡು ಹಾಗೇನೆ ಒಂದು ಹೆಣ್ಣು ಮಗು ಇಬ್ಬರಿಗೂ ಇದೆ. ತಮ್ಮ ಪ್ರೀತಿ ಬಗ್ಗೆ ಮಾತನಾಡಿರುವಂತಹ ರಜತ್ ಅಕ್ಷತಾಗೂ ತನಗೂ ಲವ್ ಆಗಿದ್ದು ಹೇಗೆ ಎಂಬುದನ್ನು ತಿಳಿಸಿದ್ದಾರೆ. ಆ್ಯಕ್ಚುಲಿ ಅಕ್ಷತಾ ಸಿಕ್ಕಿರುವುದು ನಿನ್ನೆ ಮೊನ್ನೆಯಲ್ಲ. ಚೈಲ್ಡ್ಹುಡ್ ಲೈಫ್ನಿಂದಲೂ ಅಕ್ಷತಾ ರಜತ್ ಕ್ಲೋಸ್ ಆಗಿಯೇ ಇದ್ದಾರೆ. ಒಂದೇ ಏರಿಯಾದವರು. ರಜತ್ ಮನೆಯ ಟೆರೆಸ್ ಮೇಲೆ ನಿಂತು ನೋಡಿದರೆ ಅಕ್ಷತಾ ಕಾಣಿಸ್ತಾ ಇದ್ರಂತೆ. ಬಟ್ಟೆ ಒಣಗಿ ಹಾಕಲು ಬರುವಾಗ ನೋಡ್ತಾ ಇದ್ರಂತೆ. ಹಾಗಿನ್ನು SSLCಯ ವಯಸ್ಸು. ಅಕ್ಷತಾ ಹಾಗೂ ರಜತ್ ಇಬ್ಬರು ಕೂಡ ಒಂದೇ ಕಡೆ ಟ್ಯೂಷನ್ಗೆ ಹೋಗ್ತಾ ಇದ್ರಂತೆ. ಎದುರು ಬದುರು ನೋಡಿದಾಗಲೂ ರಜತ್ಗೆ ಯಾವ ಫೀಲಿಂಗ್ಸ್ ಇರಲಿಲ್ವಂತೆ. ಯಾಕೆಂದರೆ SSLCಯಲ್ಲಿ ಅಕ್ಷತಾ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ವಂತೆ. ಆದರೆ PUCಗೆ ಬಂದ ಮೇಲೆ ಅಕ್ಷತಾ ದಿಢೀರನ್ನೇ ಸಖತ್ತಾಗಿ ಕಾಣಿಸಿಕೊಂಡ್ರಂತೆ. ಇದೇ ಹುಡುಗಿಯಲ್ವಾ ನಮ್ಮ ಮನೆ ಹತ್ರ ಇರೋದು ಅಂತ ಬುಜ್ಜಿ ಆಶ್ಚರ್ಯಪಟ್ಟಿದ್ರಂತೆ. PUCಗೆ ಬಂದ ಬಳಿಕ ರಜತ್ ಪ್ರಪೋಸ್ ಮಾಡಿದ್ರಂತೆ. ಅಕ್ಷತಾ ತಕ್ಷಣಕ್ಕೆ ಒಪ್ಪಿಕೊಳ್ಳದೆ ಒಂದೆರಡು ದಿನ ಸಮಯ ತೆಗೆದುಕೊಂಡು ಒಪ್ಪಿದ್ರಂತೆ. ಈ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ರಜತ್ ಮಾತನಾಡಿದ್ದಾರೆ. ಸದ್ಯ ಗಂಡ ಹೆಂಡತಿ ಖುಷಿಯಾಗಿ ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಬಿಸ್ನೆಸ್ಸಲ್ಲಿಯೂ ರಜತ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಸದ್ಯ ಕಲರ್ಸ್ ಕನ್ನಡ ರಿಯಾಲಿಟಿ ಶೋನಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಇದೇ ರಜತ್ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಶುರುವಾಗಿದ್ವು. ರಜತ್ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಆತ ತನ್ನ ಮಾಜಿ ಗೆಳತಿಯ ಜೊತೆ ಇರುವಂಥ ಒಂದಿಷ್ಟು ವಿಡಿಯೋಗಳನ್ನು ಕೆಲವು ಕಿಡಿಗೇಡಿಗಳು, ಒಂದಿಷ್ಟು ಫೋಟೋಗಳನ್ನು ಕೆಲವು ಕಿಡಿಗೇಡಿಗಳು ವೈರಲ್ ಮಾಡಿದರು. ಈ ವಿಚಾರವಾಗಿ ರಜತ್ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಸಹ ಏರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇನೇ ಇದ್ದರೂ ಅದೆಲ್ಲವೂ ಈಗ ಹಿಂದೆ ನಡೆದಿರುವಂತಹ ಘಟನೆಗಳು. ಅವುಗಳನ್ನು ಮತ್ತೆ ಕೆಣಕಿ ಅವುಗಳನ್ನು ಮತ್ತೆ ಹೊರತರುವಂಥ ಅಗತ್ಯತೆ ಯಾವುದೂ ಇರಲಿಲ್ಲ. ಯಾಕೆಂದರೆ ಇವರಿಬ್ಬರು ಬಹಳ ಚೆನ್ನಾಗಿದ್ದರೆ ಒಂದು ಸುಂದರ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ರಜತ್ ಅವರ ಲವ್ ಸ್ಟೋರಿಯ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.